ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಮರೆಯದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ನಿಮಗೆ ಆಲ್ರೆಡಿ ಟೈಟಲ್ ತಮಿಳನ್ನು ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ, ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತೇಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ಇವತ್ತು ತುಳಸಿ ಗಿಡದ ಬಗ್ಗೆ, ಹಾಗೆಯೇ ಸ್ವಲ್ಪ ಹೂವಿನ ಗಿಡಗಳು ಇದು ರೀಪಾಟಿಂಗ್ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಒಬ್ರಿಬ್ರಿಗಾದ್ರೂ ಯಾರು ಗೊತ್ತಿಲ್ಲದೆ ಇರೋರಿಗೆ ಖಂಡಿತವಾಗೂ ಎಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಂದುಬಿಟ್ಟು ನಮ್ಮದು ತುಳಸಿ ಗಿಡ ಬಂದುಬಿಟ್ಟು ಬಿಸಿಲು ಹೆಚ್ಚಿಗೆ ಇರೋದ್ರಿಂದ ಮಣ್ಣು ಎಲ್ಲ ಸ್ವಲ್ಪ ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ತಾ ಇರಬೇಕು ಗಿಡಗಳು ಅಂತ ಹೇಳ್ತಾರೆ. ಇಲ್ಲಾಂದರೆ ಅಟ್ಲೀಸ್ಟ್ ರೀಪಾಟ್ ಆದರೂ ಮಾಡ್ತಾ ಇರಬೇಕು ಅಂತೇಳಿ. ಅದು ಎಲ್ಲ ಮಣ್ಣೆಲ್ಲ ನಾವು ನೆಲದಲ್ಲಿದ್ದರೆ ಯಾವ ರೀತಿ ನೋಡಿ ಅದಕ್ಕೆಲ್ಲ ಕಳೆ ಮಳೆ ಅಂತೇಳಿ ಎಲ್ಲ ಮಣ್ಣನ್ನು ಎಲ್ಲ ಕೆದಕಿ ಇದನ್ನು ಮಾಡ್ತಾಯಿರ್ತೀವಿ, ಬೇರೆ ಹೋಗೋದಕ್ಕೆ, ಅದಕ್ಕೆ ಸರಾಗವಾಗಿ ಹೋಗಲಿ ಅಂತೇಳಿ ನಾವು ಇದನ್ನು ಮಾಡ್ತಾಯಿರ್ತೀವಿ. ಈ ಪಾಟ್ ಒಳಗಡೆ ಅಂತಂದರೆ ಅಷ್ಟು ಇದನ್ನು ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಎಲ್ಲ ಇದನ್ನು ಮಾಡಿಬಿಡ್ತೀವಿ, ಮಣ್ಣೆಲ್ಲ ಕೆದಕ್ಬಿಟ್ಟು ಬಿಡ್ತಾಯಿರ್ತೀವಿ. ಆದರೆ ಆ ಬೇರುಗಳಿಗೂ ಚೆನ್ನಾಗಿ ಹೋಗೋದಕ್ಕೆ ಬಿಟ್ಟರೆ ತಾನೇ ತುಂಬಾ ಚೆನ್ನಾಗಾಗುತ್ತೆ ಗಿಡಗಳು. ಹಾಗಾಗಿ ಮೊದಲಿಗೆ ಇಲ್ಲಿ ಅದು ಎಲ್ಲ ಮಣ್ಣೆಲ್ಲ ಸ್ವಲ್ಪ ಗಿಡ ನಮ್ಮದು ಬಂದುಬಿಟ್ಟು ಇದಾಗ್ಬಿಟ್ಟಿತ್ತು. ಹಾಗಾಗಿ ಹೊಸ ಗಿಡ ಹಾಕೋಣ ಅಂಥೇಳಿ ಮೊದಲಿಗೆ ಪಾಟ್ ಒಳಗಡೆ ಇರೋವಂಥ ಮಣ್ಣೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ಮಣ್ಣು ಇತ್ತು. ಹಾಗಾಗಿ ಸ್ವಲ್ಪ ಅದಕ್ಕೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ವಿ. ಅದು ಮಣ್ಣು ಗೊಬ್ಬರ ಇರೋವಂಥದ್ದು ಎಲ್ಲ ಸ್ವಲ್ಪ ಹಾಕ್ಕೊಂಡು ನಂತರದಲ್ಲಿ ನಾವು ಇದಕ್ಕೆ ಬೇವಿಂದು ಒಣಗಿರೋದು ಎಲೆ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಬೋದು, ಹೊಂಗೆ ಎಲೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಸ್ನೇಹಿತರೆ. ನಿಮಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಇವಾಗ ನಾವು ಅದನ್ನೇ ಹಾಕ್ಕೊಳ್ತಾ ಇದ್ವಿ, ಆದರೆ ಈಗ ಸ್ವಲ್ಪ ಬಿಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ನಂತರದಲ್ಲಿ ಅಷ್ಟು ಮಣ್ಣನ್ನೆಲ್ಲ ರೆಡಿ ಮಾಡಿಕೊಂಡು ಗಿಡ ನೋಡಿ ಯಾವ್ದು ಗಿಡ ಬೇಕು ಅಂತೇಳಿ ತೊಗೊಳ್ತಾ ಇದ್ದೀವಿ. ಇದು ಬಂದುಬಿಟ್ಟು ಹಾಕೋಣ ಅಂತ ಅಂದ್ಕೊಂಡು ಮತ್ತೆ ದೊಡ್ಡ ಗಿಡನೇ ಹಾಕೋಣ ಅಂತೇಳಿ ಇದನ್ನು ಮಾಡಿಕೊಂಡು ದೊಡ್ಡದು ಗಿಡನೇ ಹಾಕಿದ್ವಿ. ಇದು ನೆಕ್ಸ್ಟ್ ಇನ್ನೊಂದು ಪಾಟ್ ಒಳಗಡೆ ಹಾಕ್ಕೊಂಡಿದ್ವಿ. ಚಿಕ್ಕ ಗಿಡ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಪುಟಾಣಿ ಸಸಿ ಇತ್ತಂದರೆ ನಮ್ಮನೇಲಿ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲ ಬೀಜಗಳು ಆಗಿರುತ್ತಲ್ವ ಗಿಡದಲ್ಲಿ, ಅದನ್ನೆಲ್ಲ ತೆಗೆದಾಗ ಪಾಟ್ಗಳೊಳಗಡೆ ಹಾಕ್ಬಿಡ್ತಾರೆ, ಅದು ಗಿಡಗಳು ಆಗಿರುತ್ತೆ. ಹಾಗಾಗಿ ಮತ್ತು ನಮಗೆ ಪೂಜೆಗೂ ಬೇಕಲ್ವ. ಹಾಗಾಗಿ ನಂತರದಲ್ಲಿ ಇಲ್ಲಿ ಮೊದಲಿಗೆ ಎಲ್ಲ ಮಣ್ಣೆಲ್ಲ ಹಾಕ್ಕೊಂಡಿದ್ದು ನಂತರದಲ್ಲಿ ಒಂದು ರೂಪಾಯಿ ಕಾಯಿನ್ಸ್ ಆಯಿತು, ಇಲ್ಲ 5 ರೂಪಾಯಿ ಕಾಯಿನ್ಸ್ ಆಯಿತು, 5 ರೂಪಾಯಿದೇ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ತುಳಸಿ ಗಿಡವನ್ನು ನೆಟ್ಟು ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾ ಕಾಲ ನಿಜವಾಗ್ಲೂ ಇರುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಹಣಕಾಸಿಂದು ಏನು ತೊಂದರೆಗಳಿದ್ದರೆ ಖಂಡಿತವಾಗೂ ಅದು ನಿಮಗೆ ಗೊತ್ತಿಲ್ಲದೇ ಅದು ನಿವಾರಣೆ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇರೋದು. ಹಾಗೆಯೇ ನಾನು ಯಾರಿಗೆಲ್ಲ ಹೇಳ್ಕೊಟ್ಟಿದ್ನಲ್ವ, ಅವ್ರು ಖಂಡಿತವಾಗ್ಲೂ ಅದನ್ನು ಮಾಡಿಬಿಟ್ಟು ಅವ್ರ ಅನುಭವನ ರಿಸಲ್ಟ್ ನಮಗೆ ತಿಳಿಸಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಕ್ಕ ನೀನು ಹೇಳ್ಕೊಟ್ಟಿದ್ರಿಂದ ನಮಗೆ ತುಂಬಾ ಒಳ್ಳೆಯದಾಯಿತು, ಎಷ್ಟು ನಮಗೆ ಚೆನ್ನಾಗಾಗ್ತಾಯಿದೆ ಅಂತಂದ್ರೆ ಮುಂಚೆಗಿಂತ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಹೇಳಿದ್ದಾರೆ. ನಿಮ್ಮ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅದಕ್ಕೂ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಶೇರ್ ಮಾಡಿಕೊಳ್ಬೇಕು ನಿಮ್ಮ ಜೊತೆ ಇದೊಂದು. ಎಲ್ರಿಗೂ ಇವಾಗಿನ ಇದರಲ್ಲಿ ಖಂಡಿತವಾಗ್ಲೂ ಹಣಕಾಸಿಂದು ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಇರೋರಿಗೆ ಅಂತ ಹೇಳ್ತಾ ಇಲ್ಲ, ಇಲ್ಲದವ್ರವ್ರಿಗೆ ಖಂಡಿತವಾಗ್ಲೂ ನಮ್ಮ ಥರ ಇರೋರಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ರೀತಿಯಾಗಿ ಇಟ್ಬಿಟ್ಟು ನಂತರದಲ್ಲಿ ಅದಕ್ಕೆ ಸ್ವಲ್ಪ ಪ್ರತಿದಿನ ಅಷ್ಟೇ ಸ್ನೇಹಿತರೆ, ನಾವು ಸ್ನಾನ ಮಾಡ್ಕೊಂಬರ್ತೀವಲ್ವ, ಬಂದಿದ್ದಾಗಿದ್ದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ, ತುಂಬ ಎಲ್ಲ ಅರಿಶಿನ ಕುಂಕುಮ ಹಾಕೋದಕ್ಕೆ ಹೋಗಬಾರ್ದು. ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟು ಒಂದು ಪುಟಾಣಿ ದೀಪ ಹಚ್ಚಿಟ್ಟು ನಾವು ಪೂಜೆ ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ಅನುಕೂಲನೇ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ತುಳಸಿ ಗಿಡನ ಯಾವ ದಿನ ನೆಡಬೇಕಪ್ಪ ಅಂತಂದರೆ ಶುಕ್ರವಾರ ದಿನ ನೆಡ್ಬೋದು, ತುಂಬಾ ಒಳ್ಳೆಯದು. ಆದರೆ ಶುಕ್ರವಾರ ದಿನ ಗಿಡ ಎಲ್ಲ ಕೀಳಬಾರ್ದು, ಈ ರೀತಿಯಾಗಿ ಮುಟ್ಟಬಾರ್ದು ಅಂತ ಇರುತ್ತಲ್ಲ. ಹಾಗಾಗಿ ಬುಧವಾರ ದಿನ ನಾವು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಬುಧವಾರ ಗುರುವಾರ ದಿನ ತುಂಬಾ ಶ್ರೇಷ್ಠವಾಗಿರೋದು ಅಂತಲೇ ಹೇಳ್ಬೋದು. ಬುಧವಾರ ಬಂದುಬಿಟ್ಟು ವಿಷ್ಣು ಪರಮಾತ್ಮರ ಮಹಾವಿಷ್ಣುವಿನ ವಾರ ಅಲ್ವಾ, ಹಾಗಾಗಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅವತ್ತಿನ ದಿನ ನೀವು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಇದು ಬಂದುಬಿಟ್ಟು ನೆಕ್ಸ್ಟು ಇನ್ನೊಂದು ಗಿಡದಲ್ಲಿ ಒಂದು ಮಾತ್ರ ಪೂಜೆಗೆ ನಾವು ಅದರಲ್ಲಿರೋದು ಪೂಜೆ ಮಾಡೋದಕ್ಕೆ. ಹಾಗೆಯೇ ಇದು ಬಂದುಬಿಟ್ಟು ನಾವು ಪೂಜೆ ಮಾಡೋ ಟೈಮಿಗೆ ದೇವ್ರಿಗೆ ಏರ್ಸೋದಕ್ಕೆ. ನಮ್ಮ ಮೊದಲಿಗೆ ನಾವು ಬಂದುಬಿಟ್ಟು ವಿಷ್ಣು ಪರಮಾತ್ಮನ ಭಕ್ತರಾಗಿರೋದ್ರಿಂದ, ತಿಮ್ಮಪ್ಪನ ಭಕ್ತರು, ಹಾಗಾಗಿ ಪ್ರತಿದಿನ
ನಮಗೆ ತುಳಸಿ ಪೂಜೆಗೆ ಬೇಕೇ ಬೇಕು. ಮನೆಯಲ್ಲಿ ಮುದ್ದು ಕೃಷ್ಣಂದು ವಿಗ್ರಹ ಎಲ್ಲ ಇರೋದ್ರಿಂದ, ಹಾಗೆಯೇ ಆಂಜನೇಯ ಸ್ವಾಮಿಗೂ ತುಳಸಿ ಪತ್ರೆ ಏರಿಸಲೇಬೇಕು. ಖಂಡಿತವಾಗ್ಲೂ ಒಳ್ಳೆಯದು. ತುಳಸಿ ದಳ ಸ್ನೇಹಿತರೆ ಏರಿಸಬೇಕು. ಹಾಗಾಗಿ ಇದರಲ್ಲಿ ಒಂದು ಚಿಕ್ಕದ ಮೇಲ್ಗಡೆ ಪದೇ ಪದೇ ಪೂಜೆ ಮಾಡೋ ಟೈಮಿಗೆಲ್ಲ ಹೋಗೋದಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಮರ್ತಿದ್ವಿ ಅಂತಂದರೆ ಇಲ್ಲಿಂದನೇ ಒಂದು ದಳ ತೊಗೊಂಡೋಗಿ ಇಟ್ಬಿಟ್ರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ನಾವು ಒಂದು ಬೆಳೆಸ್ಕೊಳ್ಳೋ ಅಂಥದ್ದು 2 ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ನೀವು ಅಷ್ಟೇ, ನಿಮಗೆ ಏನಾದರೂ ಪೂಜೆಗೆ ಉಪಯೋಗಿಸೋದಕ್ಕೆ ಬೇಕು ಅಂತಂದರೆ ಖಂಡಿತವಾಗ್ಲೂ 2 ಗಿಡ ಹಾಕ್ಕೊಳ್ಳಿ. ಒಂದು ಪೂಜೆ ಮಾಡೋದಕ್ಕೆ, ಇನ್ನೊಂದು ಬಂದುಬಿಟ್ಟು ನಾವು ಪೂಜೆಗೆ ಉಪಯೋಗಿಸೋದಕ್ಕೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ 2 ಗಿಡನೂ ನೆಡಬೇಕು. ಶ್ರೀ ತುಳಸಿ ಹಾಗೆ ಕೃಷ್ಣ ತುಳಸಿ ಎರಡನ್ನು ನೆಟ್ಟು ನಾವು ಪೂಜೆ ಮಾಡಿದಾಗಲೇ ನಮಗೆ ಅದರದ್ದು ಫಲ ಸಿಗುವಂಥದ್ದು. ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. 2 ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ರೀತಿಯಾಗಿ ನೋಡಿ. ಇದು ಎಷ್ಟೊಂದು ಗಿಡಗಳು ಬಂದಿದೆ ಅಂತಂದರೆ ತುಂಬ ಗಿಡಗಳು ಬಂದುಬಿಟ್ಟಿದೆ ಸ್ನೇಹಿತರೆ. ನೀವು ಈ ರೀತಿಯಾಗಿ ಇಟ್ಟು ಪೂಜೆ ಮಾಡ್ಕೊಳ್ತಾ ಬನ್ನಿ. ಖಂಡಿತವಾಗ್ಲೂ ಇವಾಗೆಲ್ಲ ಸಿಕ್ಕೇ ಸಿಗುತ್ತೆ. ತೊಗೊಂಡು ಬಂದು ನೀವು ಹಾಕ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಇದರ ಬಗ್ಗೆ ಬೇಕಂದರೆ ಖಂಡಿತವಾಗ್ಲೂ ಮಾಹಿತಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಹಾಗೆಯೇ ನಮಗೆ ಯಾವ ಥರ ಅಭಿವೃದ್ಧಿ ಆಯಿತು ಏನು ಅದ್ರ ಬಗ್ಗೆನೂ ನಾನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಹೇಳ್ಕೊಳ್ತೀನಿ ಸ್ನೇಹಿತರೆ. ನಮ್ಮ ಮುಂಚೆ ಇದ್ದಿದ್ದು ನಮ್ಮ ಪರಿಸ್ಥಿತಿ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾದೇ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಮಾಹಿತಿ ಬೇಕಂದರೆ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಳಸಿ ಗಿಡ ಬಂದುಬಿಟ್ಟು ತುಳಸಿ ಪೂಜೆ ಬಂದುಬಿಟ್ಟು ನನಗೂ ಒಂದು ಇದು ಇತ್ತು ಸ್ನೇಹಿತರೆ. ನಮ್ಮೂರಲ್ಲೆಲ್ಲ ಏನಪ್ಪ ಅಂದ್ರೆ ನಾನು ಚಿಕ್ಕ ಹುಡುಗಿಯಿಂದನೂ ನೋಡ್ಕೊಂಬಂದಿದ್ದೀನಿ. ಬ್ರಾಹ್ಮಿಣ್ಸ್ ಮನೆ ಇದ್ದು ನಮಗೆ ನಮ್ಮ ತಾತನ ಕಾಲದಿಂದನೂ ಅಂತಂದ್ರು ಪರಿಚಯ ಅವರು ತುಂಬಾ. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು 1-2 ಮನೆ ಮಾಸ್ಟ್ರುಗಳ ಮನೆಗಳಿದ್ದು. ಅವ್ರ ಮನೆ ಹತ್ರ ನಾನು ಯಾವಾಗಲೂ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋದರೆ, ಮತ್ತು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾಯಿದ್ರು ಒಂದೊಂದ್ಸಲ. ಆವಾಗ ಅವ್ರ ಮನೆಗೆ ಹೋದಾಗೆಲ್ಲ ಅವ್ರು ಪ್ರತಿದಿನ ಪೂಜೆ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆವಾಗ ನೋಡ್ತಾ ಇದ್ದೆ ಸ್ನೇಹಿತರೆ. ಅದು ನೋಡ್ತಾ ನಾನು ಒಂದು ಸಲ ತೊಗೊಂಡು ಬಂದು ಹಾಕಿದ್ದೆ ಚಿಕ್ಕ ಹುಡುಗಿ ಇದ್ದಾಗೇ. ನಮ್ಮ ಎಲ್ಲರೂ ಇದನ್ನು ಮಾಡಿದ್ರಿಂದ ಏನು ನಾನ್ ವೆಜ್ ಎಲ್ಲ ತಿಂತಾರೆ ಹಾಗೆ ಹೀಗೆ ಅನ್ನೋದಕ್ಕೋಸ್ಕರ ಹಾಕ್ಬಾರ್ದು ಅಂತೇಳ್ಬಿಟ್ಟು ತೆಗ್ದಾಕ್ಬಿಟ್ಟಿದ್ರು ನಮ್ಮಮ್ಮ. ಅದು ನನ್ನ ತಲೆಯಲ್ಲಿ ಹಾಗೆ ಇವತ್ತಿಗೂ ಇದೆ ನೋಡಿ, ಅದನ್ನು ಮರ್ತಿಲ್ಲ ನಾನು. ನಂತರದಲ್ಲಿ ಏನು ಮಾಡಿದೆ ಅಂತಂದರೆ, ಮದುವೆ ಆಗಿದ್ದು ಅದು ಅವತ್ತಿಗೆ ಕೈ ಬಿಟ್ಬಿಟ್ಟು ಮದುವೆ ಆಗಿದ್ದಾದಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ವಿ. ಜಾಗುದಿದ್ದು ಹಾಗೆಯೇ ಊರಿಗೆ ಹೋಗ್ಬಿಟ್ರೆ ಸ್ವಲ್ಪ ಒಣಗೋಗ್ಬಿಡುತ್ತೆ, ಈ ರೀತಿಯಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಇದ್ವಿ. ಮತ್ತು ನಮ್ಮ ಅತ್ತೆ ಹೇಳಿದ್ರು, ತುಳಸಿ ಗಿಡ ಹಾಕ್ಕೊಳ್ರಿ ಒಳ್ಳೆಯದು, ಪೂಜೆ ಮಾಡಬೇಕು ಇರಬೇಕು ಅಂತ ಹೇಳಿದ್ರು. ಹಾಕ್ಕೊಂಡು ಹಾಗೆಯೇ ಪೂಜೆ ಮಾಡ್ಕೊಂಬರ್ತಾಯಿದ್ದೆ. ತುಳಸಿ ಹಬ್ಬದಲ್ಲಿ ಅಂತಂದರೆ ನನಗೇನಷ್ಟು ತುಳಸಿ ವಿವಾಹ ಮಾಡ್ತೀವಲ್ವ, ಆ ಟೈಮಲ್ಲಿ ಅಂದರೆ ನನಗೇನಷ್ಟು ಇದು ಇರಲಿಲ್ಲ. ನಮ್ಮ ಅತ್ತೆ ಪ್ರತಿನಿತ್ಯ ಪೂಜೆ ಮಾತ್ರ ಮಾಡ್ತಿದ್ದೆ. ತುಳಸಿ ಹಬ್ಬದಲ್ಲಿ ನಮ್ಮ ಅತ್ತೆನೂ ಮಾಡ್ತಾಯಿದ್ರಲ್ವ. ಅವಾಗ ಈಗ 18 ವರ್ಷ 20 ವರ್ಷದಿಂದ ಯಾರೂ ಅಷ್ಟು ಇದು ಇರಲಿಲ್ಲ ಸ್ನೇಹಿತರೆ. ಇವಾಗ ಎಲ್ಲರೂ ಇದ್ರ ಬಗ್ಗೆ ತುಂಬಾ ಇದನ್ನು ತೊಗೊಳ್ತಾರೆ. ಆವಾಗ ಸ್ವಲ್ಪ ಪೂಜಿಸ್ತಿದ್ರು, ಆದರೆ ಸ್ವಲ್ಪ ಕಡಿಮೆ ಸ್ನೇಹಿತರೆ ಅಷ್ಟೇ. ನಂತರದಲ್ಲಿ ಮೊದಲೆಲ್ಲ ಅಂತಂದ್ರೆ ಸ್ವಲ್ಪ ಏನಾದರೂ ಇತ್ತು ಅಂದರೆ ಊರಿಗೆ ಹೋಗೋದು ಬರೋದು ಈ ರೀತಿಯಾಗಿ ಮಾಡ್ತಾಯಿದ್ವಲ್ವ. ಹಾಗಾಗಿ ಸ್ವಲ್ಪ ಅಷ್ಟು ಇದಿರಲಿಲ್ಲ. ನಂತರದಲ್ಲಿ ನನ್ನ 2ನೇ ಮಗನ ಡೆಲಿವರಿ ಟೈಮಲ್ಲಿ ನಮ್ಮ ಅತ್ತೆ ಇಲ್ಲಿಗೆ ಬಂದ್ರಲ್ವ. ಬಂದಿದ್ದ ಆ ಟೈಮಲ್ಲೇ ನವಂಬರ್ ತಿಂಗಳಲ್ವ, ಆ ಟೈಮಲ್ಲಿ ತುಳಸಿ ವಿವಾಹ ಮಾಡಬೇಕು ಅಂತೇಳಿ ಬಂದಾಗ ಅವಾಗ ನಮ್ಮ ಅತ್ತೆ ಮೊದಲಿಗೆ ನಮ್ಮ ಅತ್ತೆನೇ ಪೂಜೆ ಎಲ್ಲ ಮಾಡಿ ಇದನ್ನು ಮಾಡಿದ್ದು. ಆವತ್ತಿಂದ ಮುಂದುವರ್ಕೊಂಡು ಬರ್ತಾನೆ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ತೀನಿ. ಯಾವತ್ತು ದೀಪಾವಳಿ ಹಬ್ಬದಲ್ಲಿ ನನ್ನ ಮಗನೂ ಚಿಕ್ಕ ಮಗ ಬಂದ ಅವತ್ತಿಂದ ನಮ್ಮತ್ತೆನೂ ಆ ವರ್ಷದಿಂದನೇ ತುಳಸಿದು ಪೂಜೆ ವಿವಾಹದ್ದು ಎಲ್ಲದನ್ನು ಮಾಡಿಕೊಟ್ರು. ಆವತ್ತಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಖಂಡಿತವಾಗ್ಲೂ ಅವ್ರ ಆಶೀರ್ವಾದದ ಜೊತೆಗೆ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ತೀನಿ ಸ್ನೇಹಿತರೆ. ತುಂಬಾ ಅನುಕೂಲ ಆಗಿದೆ ಅಂತಲೂ ಖಂಡಿತವಾಗ್ಲೂ ನಾನು ನಂಬಿದ್ದೀನಿ. ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಸ್ನೇಹಿತರೆ. ಇದನ್ನೆಲ್ಲ ಈಗೆಲ್ಲ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತಾ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಖಂಡಿತವಾಗ್ಲೂ ಇದರಿಂದ ನಮಗೊಂದು ಒಳ್ಳೇದಾಗುತ್ತೆ ಅಂತ ಖಂಡಿತವಾಗ್ಲೂ ನಾವು ಅಂದ್ಕೊಂಡು ಯಾವುದೇ ಒಂದು ಮಾಡಿದ್ವು ಅಂದರೆ ಖಂಡಿತವಾಗ್ಲೂ ಒಳ್ಳೇದಾದೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನನ್ನ ಜೀವನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರತಿದಿನ ಅಷ್ಟೇ, ನಾನು ಇವತ್ತಿಗೂ ಅಷ್ಟೇ ಯಾವಾಗಲೇ ಆಗಲಿ ಸ್ವಲ್ಪ ನಾವು ಎಷ್ಟೇ ತಡ ಆಗಿದ್ರೂ ಪೂಜೆ ಮಾಡೋದನ್ನು ಮಾತ್ರ ನಾನು ಬಿಡೋದಿಲ್ಲ. ಹಾಗಾಗಿ ನೀವು ಅಷ್ಟೇ, ಒಂದು ಪುಟಾಣಿ ಸಸಿ ಇವಾಗಂತೂ ಮಳೆಗಾಲದಲ್ಲಿ ಸಿಗ್ತಾ ಇರುತ್ತೆ. ಖಂಡಿತವಾಗ್ಲೂ ತೊಗೊಂಡು ಬಂದುಬಿಟ್ಟು ಒಂದು ನೆಟ್ಟು ಪೂಜೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಏನು ಇಷ್ಟಾರ್ಥಗಳಿರುತ್ತೆ ಕೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಮಸ್ಕಾರ.